ರಾಂಪುರ ಎಂಬ ಊರಿನಲ್ಲಿ ಮಹೇಶ ಎಂಬ ಕೋಳಿ ವ್ಯಾಪಾರಿ ಇದ್ದನು. ಅವನ ಜೊತೆ ಹೆಂಡತಿ ಮತ್ತು 2 ಮಕ್ಕಳು ಇದ್ದರು. ಆ ಊರಿನಲ್ಲಿ ಮಹೇಶನ ಒಂದು ಕೋಳಿ ಅಂಗಡಿ ಇತ್ತು. ಪ್ರತಿದಿನ ಸತೀಶ ಎಂಬ ಕೋಳಿ ವ್ಯಾಪಾರಿ ಎತ್ತಿನ ಗಾಡಿಯಲ್ಲಿ ಬಂದು ಕೋಳಿಗಳನ್ನು ಕೊಟ್ಟು ಹೋಗುತ್ತಿದ್ದನು. ಒಂದು ದಿನ ಸತೀಶ ಮಹೇಶನಿಗೆ ಈ ರೀತಿ ಹೇಳಿದನು. ಮಹೇಶಣ್ಣ, ಅಕ್ಕಪಕ್ಕ ಊರಿಗೆಲ್ಲ ನಾನೇ ಕೋಳಿ ಕೊಡೋದು. ನಿಮ್ಮ ಅಂಗಡಿ ಹತ್ತಿರ ಬಂದಾಗ ದುಃಖ ಆಗುತ್ತದೆ. ಯಾಕಂದರೆ ಕಡಿಮೆ ಬೆಲೆಗೆ ಸತ್ತು ಹೋದ ರೋಗ ಬಂದ ಕೋಳಿಗಳನ್ನು ತೆಗೆದುಕೊಳ್ಳುತ್ತೀಯ. ಈ ರೀತಿ ಮಾಡುತ್ತಿದ್ದರೆ ಊರಿನ ಜನರೆಲ್ಲ ಕಾಯಿಲೆ ಬಂದು ಸಾಯುತ್ತಾರೆ ಎಂದು ಹೇಳಿದ. ಆಗ ಮಹೇಶ ಕೋಳಿ ವ್ಯಾಪಾರಿಗೆ ಈ ರೀತಿ ಹೇಳಿದ. ಇಷ್ಟು ದಿನ ಆದ ಮೇಲೆ ಹಳ್ಳಿ ಜನರು ನೆನಪಾದರಾ? ನಿನಗೆ ಕೋಳಿ ವ್ಯಾಪಾರ ಆಗಬೇಕು, ನನಗೆ ಕೋಳಿಗಳು ಬೇಕು, ಅದಕ್ಕೆ ಕೊಡುತ್ತಿದ್ದೀಯ. ಅಲ್ಲಿಗೆ ನಿನ್ನ ಸಂಬಂಧ ಮುಗೀತು ಅಷ್ಟೇ ಎಂದು ಹೇಳಿದ. ಆಗ ಸತೀಶ ಬೇಜಾರಿನಿಂದ ಇವನು ಮಾತು ಕೇಳುವುದಿಲ್ಲ ಎಂದು ತನ್ನಲ್ಲಿಯೇ ಮಾತನಾಡಿಕೊಂಡು ಅಲ್ಲಿಂದ ಹೊರಟ. ಈ ರೀತಿ ಊರಿನ ಜನರಿಗೆ ಕೆಟ್ಟಿರೋ ಸತ್ತು ಹೋಗಿರೋ ಕೋಳಿಗಳನ್ನು ಮಾರುತ್ತಿದ್ದನು. ಜನರು ಇದೇ ಒಳ್ಳೆಯ ಕೋಳಿಗಳು ಎಂದು ತೆಗೆದುಕೊಂಡು ಹೋಗುತ್ತಿದ್ದರು. ಮಹೇಶ ಬರುತ್ತಾ ಒಂದು ಕೆಟ್ಟ ಯೋಚನೆಯನ್ನು ಮಾಡಿದ. ದುಡ್ಡು ಮಾಡಬೇಕೆಂದರೆ ಏನಾದರೂ ಮಾಡಬೇಕು ಎಂದು ಯೋಚನೆ ಮಾಡಿದನು. ಮಹೇಶ ಒಂದು ದಿನ ರಾತ್ರಿ ಮನೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡುತ್ತಿರುವಾಗ ಒಂದು ಅದ್ಭುತ ಯೋಚನೆ ಬಂದಿತು. ಆಗ ಅವನು ಅಲ್ಲಿಂದ ಜೋರಾಗಿ ಹೊರಟನು. ಅದನ್ನು ನೋಡಿದ ತನ್ನ ಹೆಂಡತಿ ಈ ರೀತಿ ಕೇಳಿದಳು, ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಾ ಎನ್ನುವಷ್ಟರಲ್ಲಿ ಮಹೇಶ ಸ್ಕೂಟಿಯಲ್ಲಿ ಅದೇ ಊರಿನಲ್ಲಿದ್ದ ಕೋಳಿ ಫಾರಂ ಕಡೆಗೆ ಹೊರಟನು. ಮಹೇಶ ನಿಧಾನವಾಗಿ ಕೋಳಿ ಫಾರಂ ಒಳಗೆ ಹೋದನು. ಅಲ್ಲಿಯೇ ಕೋಳಿ ಫಾರಂ ಕಾಯುವವನು ಆರಾಮಾಗಿ ಮಲಗಿದ್ದನು. ಅದನ್ನು ನೋಡಿದ ಮಹೇಶ ನಿಧಾನವಾಗಿ ಒಳಗೆ ಹೋಗಿ 4-5 ಕೋಳಿಗಳನ್ನು ಕದ್ದು ಹೊರಗೆ ಬಂದು ಸ್ಕೂಟಿಯಲ್ಲಿ ಇಟ್ಟುಕೊಂಡು ಅಲ್ಲಿಂದ ವಾಪಸ್ಸಾದನು. ಮರುದಿನ ಆ ಕೋಳಿಗಳನ್ನು ಅವನ ಅಂಗಡಿಯಲ್ಲಿ ಮಾರಿದನು. ಆ ದಿನದಿಂದ ಪ್ರತಿದಿನ ಇದೇ ರೀತಿ ಕೋಳಿ ಫಾರಂನಿಂದ ಕೋಳಿಗಳನ್ನು ಕದ್ದು ತನ್ನ ಅಂಗಡಿಯಲ್ಲಿ ಮಾರುತ್ತಿದ್ದನು. ಈ ರೀತಿ ಮಾಡುತ್ತಿದ್ದರಿಂದ ಅವನಿಗೆ ಬಹಳ ಲಾಭ ಬಂದಿತು. ಒಂದು ದಿನ ಸತೀಶ ಕೋಳಿಗಳನ್ನು ಕೊಡಲು ಬಂದಾಗ ಮಹೇಶ ಈ ರೀತಿ ಹೇಳಿದ. ಸತ್ತಿರುವ ರೋಗ ಬಂದಿರುವ ಕೋಳಿಗಳು ನನಗೆ ಬೇಡ. ನಾನು ಬೇರೆಯವರ ಹತ್ತಿರ ಕೋಳಿಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದ್ದೇನೆ ಎಂದು ಹೇಳಿದನು. ಆಗ ಸತೀಶ ತನ್ನ ಮನಸ್ಸಿನಲ್ಲಿಯೇ ಇವನು ಕೊಡುವ ದುಡ್ಡಿನಲ್ಲಿ ಬದುಕಿರೋ ಕೋಳಿಗಳನ್ನು ಯಾರು ಕೊಡುತ್ತಾರೆ ಎಂದು ಯೋಚನೆ ಮಾಡುತ್ತಾ ಅಲ್ಲಿಂದ ಹೊರಟನು. ಒಂದು ದಿನ ಕೋಳಿ ಫಾರಂನ ಮಾಲೀಕನಿಗೆ ಈ ವಿಷಯ ತಿಳಿಯಿತು. ಪ್ರತಿದಿನವೂ ಫಾರಂನಲ್ಲಿ ಕೋಳಿಗಳು ಯಾರೋ ಕದ್ದೊಯ್ಯುತ್ತಿದ್ದಾರೆ, ಅದನ್ನು ಕಂಡುಹಿಡಿಯಬೇಕು ಎಂದು ತಾನೇ ಖುದ್ದಾಗಿ ಫಾರಂ ಬಳಿಗೆ ಬಂದನು. ಅವನ ಜೊತೆ ಅವನ ಮಗನೂ ಬಂದನು. ಫಾರಂ ಕಾಯುವವನು ಎಲ್ಲ ವಿಚಾರವನ್ನು ಮಾಲೀಕನಿಗೆ ಹೇಳುತ್ತಿದ್ದನು. ಮಾಲೀಕ ಕೋಳಿಗಳು ಎಲ್ಲೋಗುತ್ತಿವೆ ಎಂದು ಯೋಚಿಸಿದನು. ಅಲ್ಲಿಯೇ ಅವನ ಮಗ ಕೋಳಿ ಜೊತೆ ಆಟವಾಡುತ್ತಿದ್ದನು. ಆಗ ಅವನ ಕೈಯಲ್ಲಿದ್ದ ಉಂಗುರದ ಹರಳು ಅಲ್ಲಿಯೇ ಉದುರಿತು. ಅದನ್ನು ಅಲ್ಲಿಯೇ ಇದ್ದ ಕೋಳಿ ತಕ್ಷಣವೇ ತಿಂದಿತು. ಮಗನಿಗೆ ತುಂಬ ಭಯವಾಯಿತು. ಉಂಗುರದ ಹರಳು ಕೋಳಿ ತಿಂದಿತು ಎಂದು ಹೇಳಿದರೆ ಅಪ್ಪ ಹೊಡೆಯುತ್ತಾರೆ ಎಂದು ಏನೂ ಹೇಳಲಿಲ್ಲ. 2ನೇ ದಿನ ಮಾಲೀಕ ಮಗ ಮತ್ತು ಹೆಂಡತಿ ಜೊತೆಗೆ ಊಟ ಮಾಡುತ್ತಿದ್ದನು. ಅವನ ಮಗನ ಬಾಯಲ್ಲಿ ಕಚ್ ಎಂದು ಶಬ್ದ ಬಂದಿತು. ಆಗ ಅವನ ಮಗ ಆ ಎಂದು ಕಿರುಚಿದನು. ಆಗ ಅವನ ಅಪ್ಪನು ಏನಾಯಿತು ಮಗನೇ ಎಂದು ಕೇಳಿದನು. ಆಗ ಮಗ ಬಾಯಲ್ಲಿ ಕೈ ಹಾಕಿ ತೆಗೆದು ನೋಡಿದಾಗ ಅದು ಉಂಗುರದ ಹರಳಾಗಿತ್ತು. ಅದನ್ನು ನೋಡಿದ ಮಗನಿಗೆ ಆಶ್ಚರ್ಯವಾಯಿತು. ಆಗ ಅವನ ತಂದೆ ಉಂಗುರದ ಹರಳನ್ನು ಏಕೆ ಬಾಯಿಯ ಹತ್ತಿರ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದನು. ಆಗ ಮಗ ಹೆದರಿಕೊಂಡು ನಡೆದ ವಿಷಯವನ್ನು ಎಲ್ಲ ಹೇಳುತ್ತಾನೆ. ತಕ್ಷಣವೇ ಮಾಲೀಕನು ಅಡಿಗೆ ಮಾಡುವವನನ್ನು ಕರೆಸಿ ಈ ಕೋಳಿಯನ್ನು ಎಲ್ಲಿಂದ ತಂದಿರುವೆ ಎಂದು ಕೇಳಿದನು. ಆಗ ಅಡುಗೆ ಭಟ್ಟನು ಊರಲ್ಲಿ ಮಹೇಶನ ಅಂಗಡಿಯಿಂದ ತಂದಿರುವೆ ಎಂದು ಹೇಳಿದನು. ಆಗ ಮಾಲೀಕನಿಗೆ ಎಲ್ಲವೂ ಅರ್ಥವಾಯಿತು. ಮರುದಿನ ಮಹೇಶನನ್ನು ಪೊಲೀಸರಿಗೆ ಒಪ್ಪಿಸಿದರು. ಊರಿನ ಜನರಿಗೆ ಎಲ್ಲ ವಿಚಾರ ಗೊತ್ತಾಯಿತು. ಆಗ ಅವರು ಆಶ್ಚರ್ಯದಿಂದ
ಮಹೇಶ ಈ ರೀತಿ ಮಾಡುತ್ತಾನೆಂದು ಅಂದುಕೊಂಡಿರಲಿಲ್ಲ ಎಂದು ಒಳಗೊಳಗೆ ಮಾತನಾಡಿಕೊಂಡರು. ಒಂದು ಊರಲ್ಲಿ ಚಂದ್ರು ಎಂಬ ಒಬ್ಬ ಭಿಕ್ಷುಕ ಇದ್ದನು. ಅವನು ತುಂಬಾ ಸೋಮಾರಿಯಾಗಿದ್ದನು. ಅವನು ಬಲವಾಗಿ ಆರೋಗ್ಯವಾಗಿ ಇದ್ದರೂ ಏನೂ ಕೆಲಸ ಮಾಡುತ್ತಿರಲಿಲ್ಲ. ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದನು. ಬಂದಿರುವ ದುಡ್ಡಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಅವನ ದಿನಚರಿಯಾಗಿತ್ತು. ಬೆಳಗ್ಗೆ ಎಲ್ಲ ಭಿಕ್ಷೆ ಕೇಳಿಕೊಂಡು ಊರೆಲ್ಲ ತಿರುಗುತ್ತಿದ್ದನು. ರಾತ್ರಿ ಹೊತ್ತಿಗೆ ತಿಂದು ಕುಡಿದು ಮಲಗುತ್ತಿದ್ದನು. ಚಂದ್ರು ಬರುತ್ತಾ ಬಹಳ ಸೋಮಾರಿಯಾಗುತ್ತಿದ್ದನು. ಮಲಗಿರುವ ಹಾಸಿಗೆಯನ್ನು ಸಹ ಮಡಚುತ್ತಿರಲಿಲ್ಲ. ಶುಭ್ರತೆಯನ್ನು ಕಾಪಾಡಿಕೊಳ್ಳುತ್ತಿರಲಿಲ್ಲ. ಅವನು ಹಾಕಿಕೊಳ್ಳುವ ಬಟ್ಟೆಯನ್ನೂ ಸಹ ಒಗೆದುಕೊಳ್ಳುತ್ತಿರಲಿಲ್ಲ. ಸ್ನಾನ ಮಾಡುವುದು ಬಿಟ್ಟು ಬಹಳ ದಿನಗಳಾಗಿದ್ದವು. ಅವನ ವಾಸನೆ ತಡೆದುಕೊಳ್ಳಲಾರದೆ ಜನ ಅಸಹ್ಯ ಪಡುತ್ತಿದ್ದರು. ಆದರೆ ಭಿಕ್ಷೆಯ ದುಡ್ಡು ಚೆನ್ನಾಗಿಯೇ ಬರುತ್ತಿತ್ತು. ಒಂದು ದಿನ ಜೋರಾಗಿ ಮಳೆ ಬರುತ್ತಿತ್ತು. ಮಳೆ ಬಿಟ್ಟ ಮೇಲೆ ಭಿಕ್ಷೆ ಕೇಳಬೇಕು ಎಂದು ಯೋಚಿಸಿದನು. ಮಳೆ ಎಷ್ಟಾದರೂ ಬಿಡದಿದ್ದಕ್ಕೆ ಹೊಟ್ಟೆ ಹಸಿವಿಗಾಗಿ ಮಳೆಯಲ್ಲೇ ಭಿಕ್ಷೆ ಕೇಳಲು ಹೊರಟನು. ಆ ಮಳೆಯಲ್ಲಿ ಭಿಕ್ಷೆ ಸಿಗಲಿಲ್ಲ. ಮಳೆ ಬಿಟ್ಟ ಮೇಲೆ ಒಬ್ಬ ದೊಡ್ಡ ಮನುಷ್ಯನನ್ನು ನೋಡಿ ಭಿಕ್ಷೆ ಹಾಕಿ ಎಂದು ಕೇಳಿದನು. ಅವನು ಚಂದ್ರುನನ್ನು ಒಂದು ರೀತಿಯಲ್ಲಿ ನೋಡಿ, ಚಂದ್ರು, ನಾನು ಯಾರು ಗೊತ್ತಾಗಲಿಲ್ಲವಾ? ನಾನು ನಿನ್ನ ಚಿಕ್ಕ ವಯಸ್ಸಿನ ಸ್ನೇಹಿತ ರಾಮು. ಕಷ್ಟ ಬಿದ್ದು ಸಂಪಾದನೆ ಮಾಡಿ ಒಂದು ಸಂಸ್ಥೆಗೆ ಯಜಮಾನನಾಗಿದ್ದೇನೆ ಅಂದ ತಕ್ಷಣ ಚಂದ್ರು ತಲೆ ತಗ್ಗಿಸಿಕೊಳ್ಳುತ್ತಾನೆ. ಆಗ ಅಲ್ಲಿಂದ ಮನೆಗೆ ವಾಪಸ್ಸಾದನು. ಆ ದಿನ ರಾತ್ರಿ ಊಟ ನಿದ್ದೆ ಇಲ್ಲದೆ ಚಡಪಡಿಸುತ್ತಿದ್ದನು. ಮರುದಿನ ಬೆಳಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಎಚ್ಚರವಾಯಿತು. ಎಚ್ಚರಗೊಂಡು ಹೊರಗೆ ಬಂದಾಗ ಚಂದ್ರುವಿಗೆ ಮರದ ಕೆಳಗೆ ಇರುವೆಗಳು ಕಷ್ಟಪಟ್ಟು ಧಾನ್ಯಗಳನ್ನು ಭುಜದ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವುದನ್ನು ನೋಡಿದನು. ಮರದ ಮೇಲೆ ಗುಬ್ಬಿಗಳ ಶಬ್ದ ಕೇಳಿಸಿ ತಲೆ ಎತ್ತಿ ನೋಡಿದಾಗ ಅವುಗಳ ತಾಯಿ ಅವುಗಳಿಗೆ ಆಹಾರ ತಿನ್ನಿಸುತ್ತಿರುವುದನ್ನು ನೋಡಿದನು. ಚಂದ್ರುವಿಗೆ ಸ್ತ್ರೀಯರು ನೀರು ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿರುವುದು, ರೈತರು ಹೊಲದ ಕೆಲಸಕ್ಕೆ ಎತ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವುದು ಗಮನಿಸುತ್ತಾನೆ. ಇದನ್ನು ನೋಡಿ ಚಂದ್ರು ಈ ರೀತಿ ಅಂದುಕೊಂಡನು. ಇರುವೆಗಳು, ಗುಬ್ಬಿಗಳು, ರೈತರು ಅವರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೆ ನಾನು ಮಾತ್ರ ಸೋಮಾರಿಯಾಗಿ ಬಿದ್ದಿದ್ದೇನೆ. ಈ ರೀತಿ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಯಾವುದೋ ಒಂದು ಕೆಲಸ ಮಾಡಿ ನನ್ನ ಜೀವನಕ್ಕೆ ಅರ್ಥ ಕಲ್ಪಿಸುತ್ತೇನೆ ಎಂದು ಯೋಚಿಸುತ್ತಾ ಕೆಲಸ ಮಾಡಬೇಕೆಂದು ಗ್ರಾಮದ ಕಡೆಗೆ ಹೊರಟನು. ಗ್ರಾಮದಲ್ಲಿ ಕೆಲಸಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. ಆ ವಿಧವಾಗಿ ಸೋಮಾರಿಯಾಗಿದ್ದ ಚಂದ್ರು ನಿಜವಾದ ಚಂದ್ರುವಾಗಿ ಜೀವನ ಸಾಗಿಸಿದನು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ. ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.